ಮಕರ ಜ್ಯೋತಿಯ ದರ್ಶನ ಹಿನ್ನೆಲೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು ಶಬರಿಮಲೆಗೆ. ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ ಭಕ್ತ ಗಣವೇ ಸೇರಿತ್ತು. ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಜನಸಾಗರವೇ ನೆರೆದಿತ್ತು. ಮಕರ ಜ್ಯೋತಿಯ ದರ್ಶನ ಹಿನ್ನೆಲೆ ಸಂಕ್ರಾಂತಿ ಹಬ್ಬ ಮಕರ ಜ್ಯೋತಿಯ ದರ್ಶನಕ್ಕೆ ಅಂತ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ರು. ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಜನಸಾಗರವೇ ಸೇರಿತ್ತು. ದೇವಾಲಯದ ಬಳಿ ಭಕ್ತರ ನೂಕುನುಗ್ಗಲು ಉಂಟಾಗಿತ್ತು. ಭಕ್ತರನ್ನ ನಿಯಂತ್ರಿಸಲು ಖಾಕಿ ಹರಸಾಹಸ ಪಟ್ಟಿದೆ. ಬಸ್, ಊಟ, ವಸತಿ, ಶೌಚಾಲಯ ಇಲ್ಲದೆ ಭಕ್ತರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅವ್ಯವಸ್ಥೆ ವಿರುದ್ಧ ಭಕ್ತರು ಆಕ್ರೋಶಗೊಂಡಿದ್ದಾರೆ. ಪೊಲೀಸರು ಭಕ್ತರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಮಕರ ಜ್ಯೋತಿಯ ದರ್ಶನ ಹಿನ್ನೆಲೆಯಲ್ಲಿ ಶಬರಿಮಲೆಗೆ ಅಯ್ಯಪ್ಪ ಭಕ್ತರ ದಂಡೆ ಆಗಮಿಸಿದೆ. ಹೀಗಾಗಿ ಯಾವುದೇ ವ್ಯವಸ್ಥೆ ಸರಿ ಇಲ್ಲದೆ ಅಲ್ಲಿ ಭಕ್ತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಕ್ತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆದಂತಹ ಹಿನ್ನೆಲೆಯಲ್ಲಿ ಭಕ್ತರನ್ನ ನಿಯಂತ್ರಿಸೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಖಾಕಿ ಕೂಡ ಸೇರಿತ್ತು. ಈ ನಿಟ್ಟಿನಲ್ಲಿ ಖಾಕಿ ಹರಸಾಹಸ ಪಡ್ತು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ಶಬರಿಮಲೆ ದೇಗುಲದ ದೃಶ್ಯಾವಳಿಗಳು. ಮಕರ ಜ್ಯೋತಿಯ ದರ್ಶನಕ್ಕೆ ಅಂತ ಆಗಮಿಸಿದಂತಹ ಭಕ್ತರಿಗೆ ಸಾಕಷ್ಟು ತೊಂದರೆ ಉಂಟಾಗಿತ್ತು. ಕಳೆದ ಹಲವು ದಿನಗಳ ಹಿಂದಲೇ ಅಂದ್ರೆ ಅಯ್ಯಪ್ಪ ಮಾಲಾಧಾರಿಗಳು ಅಯ್ಯಪ್ಪನ ದರ್ಶನಕ್ಕೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ತೆರಳಿದ್ರು. ಆಗ್ಲೂ ಕೂಡ ಸಮಸ್ಯೆ ಇತ್ತು. ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಏನು ಸಮಸ್ಯೆ ಇಲ್ಲ ಅಂತಾನೆ ಹೇಳಿತ್ತು. ಆದರೆ ಈಗ ಮಕರ ಜ್ಯೋತಿಯ ದರ್ಶನಕ್ಕೆ ಅಂತ ತೆರಳಿದಂತಹ ಸಂದರ್ಭದಲ್ಲೂ ಕೂಡ ಭಕ್ತರಿಗೆ ಅಲ್ಲಿ ಬಹಳ ತೊಂದರೆ ಆಗಿದೆ. ಯಾವುದೇ ವ್ಯವಸ್ಥೆ ಇಲ್ಲದೆ ಭಕ್ತರು ಪರದಾಡಿದ್ದಾರೆ. ಆಯ್ತು ವೇಟ್ ಮಾಡಕ. ಅವ್ರು 4 ಬಸ್ ಇದಾವಂತೆ. ಯಾವ KSRTC ಎಲ್ಲ ಡೌನ್ ಆಗ್ಬಿಟ್ಟಿದಾವೆ. 10 ಬಸ್ ಇದ್ದಾರೆ, 500 ಜನ ಇದಾರೆ. 10 ಟ್ರಿಪ್ಪಲ್ಲಿ 50 ಟ್ರಿಪ್ ಹೊಡೆದ್ರು ಕೂಡ 50 ಜನ ಇನ್ನ ಮೇಲೆ ಉಳಿತಾರೆ. ಒಂದು ಟ್ರಿಪ್ ಹೊಡೆ ಬರವಲ್ಲ. 2.5 ತಾಸಿಂದ 2 ಬಸ್ ಬಂದ. ಬರೀ 2 ಬಸ್ ಬಂದ್ರೆ ಹೆಂಗಾಗ್ತವೆ? ಸುಮಾರು 1.5 ಲಕ್ಷ ಜನ ಇದ್ದಾರೆ. 2 ಬಸ್ 3 ಬಸ್ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. 5 ಬಸ್ ಬಂದವ. ಇವಾಗ ಸ್ಟ್ರೈಕ್ ಮಾಡಿದ್ದಕ್ಕೆ ಮತ್ತೆ 4 ಬಸ್ ತರಿಸಿದ್ದಾರೆ. ಆ 4 ಬಸ್ ಫುಲ್ ಆಗಿ ಬರ್ತದೆ. ಈ ಕಡೆ ಯಾಕೆ ಬರ್ತದೆ? ಅಲ್ಲಿಂದ ಫುಲ್ ಬರ್ತಿದಾವೆ. ಎಂಟಿ ಬರ್ಬೇಕಲ್ಲ, ಇಲ್ಲಿ ಫುಲ್ ಮಾಡ್ಕೊಳಕ್. ಅಲ್ಲಿಂದ ಫುಲ್ ಬರ್ತಿದಾವೆ. ಅಲ್ಲಿಂದ ಫುಲ್ ಬಂದು ಬರ್ಬೇಕು. ಅವ್ರಿಗೆ ಪೊಲೀಸರು ಏನ್ ಹೇಳ್ತಾರೆ? ಅವ್ರು ಏನಿಲ್ಲ, ವೆಹಿಕಲ್ ಬರ್ತಾವ, ವೇಟ್ ಮಾಡ್ರಿ, ವೇಟ್ ಮಾಡಿ ಬರ್ತಾವ. ಈವನ್ ಅವ್ರಿಗೆ ನಾವು ಕೇಳಿದ್ದೆ ಏನಂತಂದ್ರೆ ನಮ್ಮ ವೆಹಿಕಲ್ ಅಲೋ ಮಾಡಿ ಪರ್ಮಿಷನ್ ಹೇಳ್ತಾರೆ. ನಮಗೆ ಪರ್ಮಿಷನ್ ನೀಲಕಲ್ SP ಬೇರೆ ಅಂತಾನು, ಇಲ್ಲಿ SP ಬೇರೆ, ನೀಲಕಲ್ SP ಬೇರೆ. ಅವ್ರು ಈ ಒಂದು ಪೊಲೀಸರು ಮಾತಾಡಿದ್ರೆ ಈ KSRTC ಡಿಪಾರ್ಟ್ಮೆಂಟ್ ಆಗಿರಲಿ, ತ್ರಾವಣಕೋರ್ ದೇವಸ್ಥಾನ ಬೋರ್ಡ್ ಆಗಿರಲಿ, ಅವ್ರಿಗೆ ಒಂದೇ ಒಂದು ನಾನು ಕರೆಕಲ್ ಮಾಡ್ತಿರೋದಂದ್ರೆ ದ ವರ್ಸ್ಟ್ ಗೌರ್ಮೆಂಟ್ ಇಲ್ಲಿ ಇರೋದು. ವರ್ಸ್ಟ್ ತ್ರಾವಣಕೋರ್ ಡಿಪಾರ್ಟ್ಮೆಂಟ್. ಯಾವ ವರ್ಷ ಮಾಡಿಲ್ಲ, ಈ ವರ್ಷ ಆದಂಗೆ ಒಂದು KSRTC ಹೋಗೋ ವ್ಯವಸ್ಥೆ ಇಲ್ಲ. ನೋಡ್ರಿ, 1:15 ಆಗಿದೆ. ನಾವು ಸತತ 11:00ವರೆಗೆ ಬಂದಿದ್ದೀವಿ ಇಲ್ಲಿ. ಪಂಪ ಮೇಲ್ಗಡೆ ಇತ್ತು. ಸಮಯ ನೀವು ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀರಾ ಬಸ್ಸಿಗೆ? 2 ತಾಸಿಂದ ಸತತ 2 ತಾಸಿಂದ ಮಾಡ್ತಿದ್ವಿ. 2 ಬಸ್ ಬಂದಿದೆ, ಬರೀ 2 ಬಸ್ ಬಂದಿದೆ. ಹೋಗೋಕೆ ಹೆಂಗೆ ವ್ಯವಸ್ಥೆ ಇಲ್ಲಿ ಏನಿಲ್ಲ ಅಂದ್ರೆ ಸುಮಾರಾಗಿ ಒಂದು 25,000 ರಿಂದ 30,000 ಜನ ಇರ್ತಾರೆ ಪ್ಯಾಸೆಂಜರ್ ಇಲ್ಲಿ ಶಿವಾಲಯಂಗೆ ಹೋಗಿ. ನಮ್ಮ ವೆಹಿಕಲ್, ಪ್ರೈವೇಟ್ ವೆಹಿಕಲ್ಲು ಅಲೋ ಮಾಡ್ತಾ ಇಲ್ಲ ಇಲ್ಲಿಗೆ. ಸೊ ಇಲ್ಲಿಂದ ಗಾಡಿ ವ್ಯವಸ್ಥೆನೂ ಅಲ್ಲಿಗಿಲ್ಲ. ಯಾವ ಥರ ತೊಂದರೆ ಆಗಿದೆ, ಭಾಳ ತೊಂದರೆ ಆಗಿದೆ ಇಲ್ಲಿ ಹೋಗಿ.